ನಮಸ್ಕಾರ. ನಾನು ನಿಮಗೆ ಇವತ್ತು ವೈಕುಂಠ ಏಕಾದಶಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಹೇಳಬಹುದು. ಮುಕ್ಕೋಟಿ ಎಂದರೆ 3 ಕೋಟಿ ದೇವತೆಗಳು. ಈ ದಿನ ಶ್ರೀಮನ್ನಾರಾಯಣನನ್ನು ಪೂಜಿಸುವ ದಿನ. ಈ ಏಕಾದಶಿ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಲ್ಲಿ ಬರುತ್ತದೆ. ಈ ದಿನ ದೇವರ ಪೂಜೆ ಸ್ಮರಣೆ ಮಾಡಿದರೆ ಮೋಕ್ಷ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ. ಈ ದಿನ ವೈಕುಂಠದ ಬಾಗಿಲುಗಳು ತೆರೆಯುತ್ತವೆ. ಆದುದರಿಂದ ಈ ಏಕಾದಶಿಗೆ ವೈಕುಂಠ ಏಕಾದಶಿ ಎಂದು ಕೂಡ ಹೆಸರು. 24 ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿಯ ಮಹತ್ವವಿದೆ. ಈ ಸಮಯದಲ್ಲಿ ಮಾಡಿದ ಪೂಜೆ ಜಪ ದಾನಗಳಿಗೆ ಹೆಚ್ಚಿನ ಫಲ ದೊರೆಯುತ್ತದೆ. ವೈಕುಂಠ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸುವವನು ವಿಷ್ಣುವಿನ ಕೃಪೆಗೆ ಪಾತ್ರನಾಗುತ್ತಾನೆ. ಪುರಾಣಗಳಲ್ಲಿ ಹೇಳಿದ ಪ್ರಕಾರ ವಿಷ್ಣು ದೇವರು ಮುಕ್ಕೋಟಿ ದೇವತೆಗಳ ಜೊತೆ ಭೂಮಿಗೆ ಬಂದಿರುತ್ತಾರೆ. ಆದುದರಿಂದ ಈ ದಿನ ನಾವು ಉಪವಾಸ ಮಾಡಿದರೆ ನಮ್ಮ ಎಲ್ಲ ದೋಷಗಳು ದೂರವಾಗುತ್ತವೆ, ಎಲ್ಲ ದೇವತೆಗಳು ಆಶೀರ್ವಾದ ಸಿಗುತ್ತವೆ ಎಂದು ಹೇಳಲಾಗಿದೆ. ಈ ವೈಕುಂಠ ಏಕಾದಶಿಗೆ ಮನೆಗಳಲ್ಲಿ ಅಷ್ಟೇ ಅಲ್ಲದೆ ಗುಡಿಯಲ್ಲಿ ಕೂಡ ಶ್ರೀನಿವಾಸನ ಪೂಜೆ ಮಾಡಲಾಗುತ್ತದೆ. ಆದುದರಿಂದ ವೈಕುಂಠ ಏಕಾದಶಿಯ ದಿನ ಶ್ರೀನಿವಾಸನ ದರ್ಶನ ತಪ್ಪದೇ ಮಾಡಬೇಕು. ಆ ದಿನ ವಿಶೇಷವಾಗಿ ವೆಂಕಟರಮಣನ ಗುಡಿಗೆ ಹೋಗಿ ದರ್ಶನ ಮಾಡಬೇಕು. ಕೆಲವು ಕಡೆ ಉತ್ತರ ದ್ವಾರವಾಗಿ ಮಾಡಲಾಗುತ್ತದೆ. ಭಕ್ತರಿಗೆ ದರ್ಶನಕ್ಕಾಗಿ ಉತ್ತರ ದ್ವಾರ ಮಾಡಲಾಗುತ್ತದೆ. ದೇವಾಲಯಗಳಲ್ಲಿ ವಿಶೇಷವಾಗಿ ಈ ದಿನ ಮಾತ್ರ ತೆಗೆಯುವ ದ್ವಾರವನ್ನು ಉತ್ತರ ದ್ವಾರ ಅಥವಾ ವೈಕುಂಠ ದ್ವಾರ ಎಂದು ಕರೆಯುತ್ತಾರೆ. ಉತ್ತರ ದಿಕ್ಕಿನ ಮಹತ್ವ. ಶಾಸ್ತ್ರಗಳ ಪ್ರಕಾರ ಉತ್ತರ ದಿಕ್ಕು ದೇವತೆಗಳ ದಿಕ್ಕು. ಉತ್ತರಾಯಣವು ಮೋಕ್ಷಕ್ಕೆ ದಾರಿ. ಭೀಷ್ಮ ಪಿತಾಮಹರು ಉತ್ತರಾಯಣದಲ್ಲಿ ದೇಹ ತ್ಯಜಿಸಿದರು. ಇದಕ್ಕೆ ಉದಾಹರಣೆ. ಅದಕ್ಕಾಗಿ ಉತ್ತರ ದಿಕ್ಕಿನಿಂದ ದೇವಾಲಯ ಪ್ರವೇಶಿಸುವುದು ಮೋಕ್ಷದ ಸಂಕೇತವಾಗಿದೆ. ವೈಕುಂಠ ಏಕಾದಶಿಯಂದು ಭಕ್ತರು ಉತ್ತರ ದ್ವಾರದಿಂದ ದೇವರ ದರ್ಶನ ಪಡೆಯುತ್ತಾರೆ. ವೈಕುಂಠ ದ್ವಾರದ ಕಥೆ. ಮತ್ತೊಂದು ಪೌರಾಣಿಕ ಕಥೆ. ಈ ದಿನ ವಿಷ್ಣುವಿನ ವೈಕುಂಠ ಲೋಕದ ದ್ವಾರಗಳು ತೆರೆಯುತ್ತವೆ. ಭಕ್ತರು ಭಕ್ತಿ ಉಪವಾಸ ಮತ್ತು ಜಾಗರಣೆಯಿಂದ ವಿಷ್ಣುವನ್ನು ಪೂಜಿಸಿದರೆ ಅವರಿಗೆ ಜನ್ಮ ಮರಣ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಎಲ್ಲ ಏಕಾದಶಿಗಳಿಗೆ ಒಂದೊಂದು ಪೌರಾಣಿಕ ಕಥೆಗಳು ಇವೆ. ಈ ಪೌರಾಣಿಕ ಕಥೆ ಏನು ಎಂದು ಕೇಳೋಣ. ಹಳೆಯ ಕಾಲದಲ್ಲಿ ಮುರಾಸುರ ಎಂಬ ಭಯಾನಕ ಅಸುರನು ಇದ್ದನು. ಅವನು ದೇವತೆಗಳನ್ನು ಋಷಿಮುನಿಗಳನ್ನು ಬಹಳ ಕಾಡುತ್ತಿದ್ದನು. ಅವನ ಬಲ ಅಷ್ಟೊಂದು ಹೆಚ್ಚಾಗಿತ್ತು ಎಂದರೆ ದೇವಲೋಕವೇ ಕಂಪಿಸುತ್ತವಾಗಿತ್ತು. ದೇವತೆಗಳು ಭಯಭೀತರಾಗಿ ಶ್ರೀಮನ್ನಾರಾಯಣನನ್ನು ಶರಣಾಗಿದ್ದರು. ಶ್ರೀ ವಿಷ್ಣುದೇವರು ಮುರಾಸುರನೊಂದಿಗೆ ದೀರ್ಘಕಾಲ ಭಯಾನಕ ಯುದ್ಧ ನಡೆಸಿದ್ದರು. ಯುದ್ಧದಿಂದ ವಿಷ್ಣುದೇವರು ಬಹಳ ದಣಿದ್ದರು. ಆಗ ಅವರು ಬದ್ರಿಕಾ ಆಶ್ರಮದ ಸಮೀಪದ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ಹೋಗಿದ್ದರು. ವಿಷ್ಣುದೇವರು ನಿದ್ರಿಸುತ್ತಿದ್ದಾಗ ಅವರ ದೇಹದಿಂದ ಒಂದು ದಿವ್ಯ ಶಕ್ತಿಯು ಹೊರಬಂದಿತ್ತು. ಆ ಶಕ್ತಿ ಏಕಾದಶಿ ದೇವಿ ಎಂದು ಹೇಳಲಾಗಿದೆ. ಅದೇ ಸಮಯದಲ್ಲಿ ಮುರಾಸುರನು ಅಲ್ಲಿಗೆ ಬಂದನು. ನಿದ್ರಿಸುತ್ತಿದ್ದ ವಿಷ್ಣುವನ್ನು ಕೊಲ್ಲಲು ಯತ್ನಿಸಿದ್ದನು. ಆ ಕ್ಷಣದಲ್ಲೇ ಏಕಾದಶಿ ದೇವಿಯು ಭಯಂಕರ ರೂಪ ಧರಿಸಿ ಮುರಾಸುರನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದಳು. ದೇವತೆಗಳು ಸಂತೋಷಗೊಂಡರು. ಸ್ವಲ್ಪ ಸಮಯದ ನಂತರ ವಿಷ್ಣುದೇವರು ಎದ್ದಾಗ ನಡೆದ ಘಟನೆಗಳನ್ನು ತಿಳಿದು ಸಂತೋಷಗೊಂಡರು. ಏಕಾದಶಿ ದೇವಿಗೆ ವರ ನೀಡುತ್ತಾರೆ. ನೀನು ಮಾಡಿದ ಈ ಮಹತ್ ಕಾರ್ಯಕ್ಕಾಗಿ ನಿನ್ನ ದಿನವನ್ನು ಅತ್ಯಂತ ಪವಿತ್ರ ದಿನವೆಂದು ಘೋಷಿಸುತ್ತೇನೆ. ಈ ದಿನ ನನ್ನನ್ನು ಭಕ್ತಿಯಿಂದ ಪೂಜಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಅವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀ ವಿಷ್ಣುದೇವರು ಹೇಳುತ್ತಾರೆ. ಏಕಾದಶಿ ಆದ ನಂತರ ಈ ದ್ವಾದಶಿಯನ್ನು ಮುಕ್ಕೋಟಿ ದ್ವಾದಶಿ ಎಂದೇ ಹೇಳುತ್ತಾರೆ. ಆ ದಿನ
ಮುಂಜಾನೆ ಪಾರಣೆ, ಬ್ರಾಹ್ಮಣರಿಗೆ ದಾನ, ಅನ್ನದಾನ, ಧನಧಾನ್ಯ ಇವುಗಳನ್ನು ಮಾಡಬೇಕು. ಇದು ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟ ಏಕಾದಶಿಯ ಮಹತ್ವ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.